ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಆಲಮಟ್ಟಿ ಡ್ಯಾಂ ಎತ್ತರ 524 ಮೀಟರ್ಗೆ ಹೆಚ್ಚಿಸುವುದು ಕರ್ನಾಟಕದ ಹಕ್ಕು. ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವರಿಕೆ ಮಾಡಿದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಕೃಷ್ಣಾ ಮೇಲ್ದಂಡೆ ಯೋಜನೆ ಎರಡನೇ ಹಂತದಲ್ಲಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು 519 ಮೀಟರ್ನಿಂದ 524 ಮೀಟರ್ ಹೆಚ್ಚಿಸಲು ಮಹಾರಾಷ್ಟ್ರ ಸರ್ಕಾರ ಅನಾವಶ್ಯಕ ಖ್ಯಾತಿ ತೆಗೆಯುತ್ತಿರುವುದು ಖಂಡನೀಯ. ಕೃಷ್ಣಾ ನ್ಯಾಯಾಧೀಕರಣದ ಆದೇಶದಂತೆ ಆಲಮಟ್ಟಿ ಡ್ಯಾಂ ಎತ್ತರ ಹೆಚ್ಚಳ ಮಾಡುವುದು ಕರ್ನಾಟಕದ ಹಕ್ಕು ಎಂದು ರಾಜ್ಯದ ಬಿಜೆಪಿ ಸಂಸದರ ನಿಯೋಗ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವರಿಕೆ ಮಾಡಿದೆ. ಕೇಂದ್ರ ಸಚಿವರ ಭೇಟಿಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಸಂಸದರು ಕೇಂದ್ರ ಜಲ ಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿ ಆಲಮಟ್ಟಿ ಡ್ಯಾಂ ಹೆಚ್ಚಳಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಹಾಗೂ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಮಾಡಲು ಮಹಾರಾಷ್ಟ್ರ ಖ್ಯಾತಿ ತೆಗೆಯುತ್ತಿರುವುದು ಖಂಡನೀಯ ಎಂದು ತಿಳಿಸಿದ್ದೇವೆ ಎಂದರು. ನಿಯೋಗದಲ್ಲಿ ಬಿಜೆಪಿ ಸಂಸದರಾದ ಗೋವಿಂದ ಕಾರಜೋಳ, ಪಿಸಿ ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ ಹಾಗೂ ಕೇಂದ್ರ ಜಲಶಕ್ತಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ವಿವಾ ನ್ಯೂಸ್ ಕನ್ನಡ. ಇವತ್ತು ನಾವು ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಸಿಆರ್ ಪಾಟೀಲ್ ಸೋಮಣ್ಣ ಅವರನ್ನ ನಾನು, ಗದ್ದಿಗೌಡರು, ಕಾರಜೋಳು, ಜಗಜಿಣಗಿ ಅವರು ಎಲ್ಲರೂ ಕೂಡ ಭೇಟಿಯಾಗಿತ್ತು. ಕೃಷ್ಣಾ ಪ್ರಾಜೆಕ್ಟಿನ ಆಲಮಟ್ಟಿ ಡ್ಯಾಮದ ಹೈಟ್ ಅನ್ನ 524 ಮೀಟರ್ಸ್ಗೆ ಎತ್ತರ ಮಾಡುವಂತ ವಿಚಾರದಲ್ಲಿ ಮಹಾರಾಷ್ಟ್ರ ಏನೋ ತಗಾದೆ ತೆಗೆದಿದೆ. ಅದು ಸರಿಯಾಗಿಲ್ಲ, ಸಮಂಜಸವಲ್ಲ, ಕಾನೂನು ಬಾಹಿರ. ಈಗಾಗಲೇ ಈ ವಿಚಾರ ಟ್ರಿಬ್ಯುನಲ್ ಅಲ್ಲಿ ಇತ್ಯರ್ಥ ಆಗಿದೆ. ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ 524 ಮಾಡಬಹುದು ಅಂತ. ಟ್ರಿಬ್ಯುನಲ್ ಆದೇಶ ಅಂದ್ರೆ ಸುಪ್ರೀಂ ಕೋರ್ಟ್ ಡಿಕ್ರಿ ಇದ್ದಂಗೆ, ಬೇರೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರದಿಂದ ಹೇಳಿದ್ರೆ ಅವರು ಕೂಡ ಕಾನೂನು ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ, ಕಾನೂನು ಪ್ರಕಾರವೇ ಆಗುತ್ತೆ. ಈ ಮ್ಯಾಟರ್ ಸುಪ್ರೀಂ ಕೋರ್ಟ್ ಅಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಸಲುವಾಗಿ ಪೆಂಡಿಂಗ್ ಇದೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲವೂ ಪಾರ್ಟಿ ಇದ್ದೀವಿ. ಒಟ್ಟು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ತೀವಿ, ನಾವು ಏನು ಮಾಡಲ್ಲ ನಾವು ಹೇಳಿದೇವೆ. ಅವರು ಫ್ಲಡ್ ಕ್ಲೇಮ್ ಮಾಡುವಂತದ್ದು ಬಹಳ ಸುಳ್ಳು. ಆಲಮಟ್ಟಿ ಡ್ಯಾಮ್ ಆಗಿದ್ದ ಮುಂಚೆನೆ ಫ್ಲಡ್ ಆಗಿದೆ. ಎರಡನೇದಾಗಿ ಟ್ರಿಬ್ಯುನಲ್ 3 ರಾಜ್ಯಗಳು ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ 3 ಸೇರಿ ಜಂಟಿ ಸರ್ವೆ ಮಾಡಿ ಎಕ್ಸ್ಪರ್ಟ್ಸ್ ಇಂದ ರಿಪೋರ್ಟ್ ತಗೊಂಡು ಟೆಕ್ನಾಲಜಿಕಲ್ ಸ್ಟಡಿ ಮಾಡಿ ಇದರಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ಲ ಅಂದಾಗಲೇ ಫ್ಲಡ್ ಕೊಟ್ಟಿರುವಂತದ್ದು ಸ್ಟಡಿ ಮಾಡಬೇಕು. ಡಿಟೇಲ್ ಇದೆ ಅದು. ಮತ್ತು 2005ರಲ್ಲಿ ಫ್ಲಡ್ ಆದಾಗ ಸೆಂಟ್ರಲ್ ವಾಟರ್ ಕಮಿಷನ್ನೇ ಒಂದು ಬಂದು ನೋಡಿ ಅವರು ಕೂಡ ಇದರ ಆಲಮಟ್ಟಿ ಹೈಟ್ ನಿಂದ ಫ್ಲಡ್ ಆಗಲ್ಲ ಅನ್ನುವಂತ ಸ್ಪಷ್ಟವಾದ ವಿಚಾರಗಳು. ಹೀಗಾಗಿ ಅವರು ಖ್ಯಾತಿ ತೆಗೆದಿರುವಂತದ್ದು ಅದು ಖಂಡಿತವಾಗೂ ಸರಿಯಲ್ಲ ಮತ್ತು ಅದು ದುರುದ್ದೇಶದಿಂದ ಕೂಡಿದೆ ಅನ್ನುವಂಥದ್ದು ನನಗನ್ನಿಸ್ತಾ ಇದೆ. ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಆದಷ್ಟು ಬೇಗನೆ ಹಿಯರಿಂಗ್ ಅನ್ನ ಮಾಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡೋ ಹತ್ರ ತಮ್ಮ ಎಲ್ಲ ಶಕ್ತಿಯನ್ನ ಲಕ್ಷ್ಯನ ಹಾಕಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಕ್ಲಿಯರ್ ಆಗಿ ಯಾರು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಹೋಗಿಲ್ಲ ಅವ್ರು ಹಿಂಗ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಬಹಳ ಕ್ಲಿಯರ್ ಆಗಿ ಸರಿ. ಸೆಕ್ಷನ್ 3 ಪ್ರಕಾರ ಕಂಪ್ಲೇಂಟ್ ಆದ್ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಟ್ರಿಬ್ಯುನಲ್ ಫಾರ್ಮೇಶನ್ ಮಾಡ್ತಾರೆ. ಟ್ರಿಬ್ಯುನಲ್ 2 ಕಡೆ ಹಿಯರಿಂಗ್ ಮಾಡಿ ಎಲ್ಲ ಮಾಡಿ ಅದು ಜಡ್ಜ್ಮೆಂಟ್ ಕೊಟ್ಟಿದೆ. ಡಿಕ್ರಿ ಆಫ್ ಸುಪ್ರೀಂ ಕೋರ್ಟ್ ಅದಕ್ಕೆ ಪ್ರಶ್ನೆ. ಬಟ್ ಈಗ ಉದಾಹರಣೆ ಕಾವೇರಿದು ಆಗಿ ಸುಮಾರು 10-12 ವರ್ಷ ನಂತರ ಸುಪ್ರೀಂ ಕೋರ್ಟೇ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳ್ತಾರೆ. ಹೀಗಾಗಿ ಕಾನೂನಲ್ಲಿ ಏನು ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ಲಿ ಪವರ್ಸ್ ಇದ್ದೇ ಇರ್ತದೆ. ಹೀಗಾಗಿ ಟ್ರಿಬ್ಯುನಲ್ ಬಂದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತದೆ. ಸುಪ್ರೀಂ ಕೋರ್ಟ್ ಯಾಕೆ ಅಡ್ಮಿಟ್ ಆಗ್ತದೆ?